ಸ್ಪೀಕ್ ಫಾರ್ ದ್ಯಾಟ್. ಇನ್ನು ಈ ಒಂದು ಸನ್ನಿವೇಶದಲ್ಲಿ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ. ಒಂದು ಕಡೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನಾನೀಗ ಅಲ್ಹಮ್ದುಲಿಲ್ಲಾಹ್ ಒಂದು ಸ್ವಾಮಿ ವಿವೇಕಾನಂದ ಅನ್ನುವ ಒಂದು ಶಿಕ್ಷಣ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದೇನೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೇನೆ. 3 ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇನೆ. ಒಂದು ಶಾಲೆಯ ಹೆಸರು ಶ್ರೀ ವೀರಭದ್ರೇಶ್ವರ ಶಾಲೆ, ಇನ್ನೊಂದು ಶಾಲೆ ತುಮ್ಮನಕಟ್ಟೆಯಲ್ಲಿದೆ, ಆ ಶಾಲೆಯ ಹೆಸರು ಸ್ವಾಮಿ ವಿವೇಕಾನಂದ ಅಂತ. 2 ಶಾಲೆಗಳನ್ನು ಇವತ್ತು ನಾನು ನಡೆಸ್ತಾ ಇದ್ದೀನಿ. ಜೊತೆಗೆ ಮೊಟೇನ್ ಸುನ್ನಾ ಅಕಾಡೆಮಿ ಆಫ್ ಕರ್ನಾಟಕ ಮೇಕ್ ಅನ್ನುವ ಫೌಂಡೇಶನ್ ವ್ಯವಸ್ಥೆ ಅಡಿಯಲ್ಲಿ 2,000 ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೇನೆ. ನೈಸ್ಕಿಲ್ಸ್ ಅನ್ನುವಂತಹ ಒಂದು ಸಣ್ಣ ಒಂದು ಶಿಕ್ಷಣ ಪೀಸ್ಫುಲ್ ನರ್ಸರಿಯನ್ನು ಕೂಡ ನಾವು ಆರಂಭಿಸಿದ್ದೇವೆ. ನಾನು ಯಾಕೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾವು ಯಾಕೆ ಆರ್ಯಗಳಾಗಿದ್ದುಕೊಂಡು ಎಜುಕೇಶನ್ ಫೀಲ್ಡ್ಗೆ ನಾವು ಯಾಕೆ ಬರ್ತೀವಿ ಅಂತ ಹಲವಾರು ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಈಗಲೇ ನೀವು 12 ವರ್ಷಗಳ ಕಾಲ ದೀನಿ ತಾಲೀಮನ್ನು ಕಲಿತಿದ್ದೇನೆ. ಜಾಮಿಯಾ ನঈಮಿಯಾ ಮುರಾದಾಬಾದಲ್ಲಿ ನঈಮಿ ಆಗಿದೆ. ಅಂದ್ರೆ ನೀವು ಯಾಕೆ ಯು ಗಿವ್ ದಿ ಮೋರ್ ಇಂಪಾರ್ಟೆಂಟ್ ಟು ದಿ ಎಜುಕೇಶನ್ ಹೇಳ್ತಾ ಇದ್ದೀನಿ. ಕುರ್ಆನ್ ಆಯತನ್ನು ಮುಂದಿಟ್ಟುಕೊಂಡು ನುರೀದು ಅನ್ನಮಿನ್ನ ಅಲಲ್ಲದೀನ ಉಸ್ತುರಿಫು ಫಿಲ್ ಅರ್ದ ವನಜಅಲ್ಹುಮ್ ಅಇಮ್ಮತನ್ ವನಜಅಲ್ಹುಮ್ ವಾರಿಥೀನ್. ಕುರ್ಆನ್ ಹೇಳಿತು, ನಮ್ಮಲ್ಲಿ ಕುರ್ಆನ್ ಹೇಳಿತು, ಪ್ರೊಫೆಸರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂತಿರುವ ಅಂಬಿಯಾಗಳನ್ನ ಐ ಸೆಂಟ್ ದಿ ಮೋರ್ ದ್ಯಾನ್ 1 lakh prophets. ವೈ? ಟು ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸ್. ಯಾರು ಸಮಾಜದಲ್ಲಿ ಹಿಂದುಳಿದಿದ್ದಾರೋ, ಯಾರು ಸಮಾಜದಲ್ಲಿ ಶೋಷಿತರಾಗಿದ್ದಾರೋ ಅವರನ್ನ ಮೇಲೆತ್ತುವುದಕ್ಕಾಗಿ ನಾನು ಅಂಬಿಯಾಗಳನ್ನ ಕಳಿಸಿದ್ದೇನೆ ಅಂತ ಕುರ್ಆನ್ ಹೇಳಿತು. ಆ ಅಂಬಿಯಾಗಳ ವಾರಿಸುಗಳು ನಾವು ಉಲಮಾಗಳು, ಅವರನ್ನು ಹಿಂಬಾಲಕರು ನಾವು ಉಲಮಾಗಳು. ಅವರು ಸ್ಕಾಲರ್, ಅವರ ಡ್ಯೂಟಿ ಇಸ್ ದಿ ಪ್ರೊಫೆಸ್ ಡ್ಯೂಟಿ. ಹಾಗಾದ್ರೆ ನಾವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ, ಈ ಸಮಾಜವನ್ನು ಮೇಲೆತ್ತುವ ಕೆಲಸವನ್ನು ಮಾಡಬೇಕು. ಸಮಾಜವನ್ನು ಮೇಲೆತ್ತಬೇಕಾದ್ರೆ ಓನ್ಲಿ ಒನ್ ವೇ, ಇಟ್ ಈಸ್ ಎಜುಕೇಶನ್. ಸೊ ನಾವು ಇವತ್ತು ಎಜುಕೇಶನ್ ಕೆಲಸವನ್ನು ಮಾಡ್ತೀವಿ. ನಾನು ಹೆಚ್ಚಾಗಿ ಹೇಳುವುದಿಲ್ಲ. ನಾನು ಮಾತಾಡ್ತಾ ಇರುವಾಗ ಡಾಕ್ಟರ್ ಗುರುಲಿಂಗಯ್ಯ ಸ್ವಾಮೀಜಿ ಅವರು ಗೊತ್ತಿರಬೇಕು ನಿಮ್ಗೆಲ್ಲರಿಗೂ. ಡಾಕ್ಟರ್ ಗುರುಲಿಂಗಯ್ಯ ಸ್ವಾಮೀಜಿ ಅವರು ಮತ್ತು ನಾನು ಈಗ ಒಂದು ಮಠದ ಇಬ್ರು ಕೂಡ ಸೇರಿಕೊಂಡು ನಾವೊಂದು ಒಂದು ಟ್ರಸ್ಟ್ನ ಅಂಗವಾಗಿದ್ದೇವೆ ನಾವು.